Hey guys, welcome to my new channel and my new video of traveling and some awareness and all types of video. ಇದ್ರೊಳಗೆ ನಾನು ಜಾಸ್ತಿ ಅವೇರ್ನೆಸ್ ವೀಡಿಯೋಸ್ ಮಾಡ್ತೀನಿ ಮತ್ತು ಟ್ರಾವೆಲಿಂಗ್ ವೀಡಿಯೋಸ್ ಮಾಡ್ತೀನಿ, ಗೇಮಿಂಗ್ ವೀಡಿಯೋ ಎಲ್ಲ ಥರ ವೀಡಿಯೋಸ್ ಮಾಡ್ತೀನಿ. ಇವಾಗ ಟ್ರಾವೆಲಿಂಗ್ ವೀಡಿಯೋ ಬಗ್ಗೆ ಹೇಳ್ತೀನಿ. ಎಲ್ಲಿ ಅಂದ್ರೆ ತಮಿಳ್ನಾಡ್ದೊಳಗಿರೋ ಅರುಣಾಚಲಂ ಗುಡಿ ಇದು ಫುಲ್ ಟ್ರೆಂಡಿಂಗ್ ಐತಿ. ಇವಾಗ ನಾ ಅಲ್ಲಿ ಹೋಗಿ ಬಂದೇನಿ. ನನ್ನ ಎಕ್ಸ್ಪೀರಿಯೆನ್ಸ್ ಹೆಂಗಿತ್ತು, ನನ್ನ ಜೋಡಿ ಸ್ವಲ್ಪ ಏನೇನೋ ಪ್ರಾಬ್ಲಮ್ಸ್ ಆಗಿದಾವೆ ಅಲ್ಲಿ, ಅದನ್ನೂ ಹೇಳ್ತೇನೆ ನಿಮ್ಗೆ. ಮತ್ತು ಇವಾಗ ನಾನು ಅಲ್ಲಿ ಹೆಂಗೆ ರೀಚ್ ಆಗೋದಂತ ಫಸ್ಟ್ ಹೇಳ್ತೇನೆ. ನಾ ಬೆಳಗಾವಿಯಿಂದ ಹೋಗಿದ್ದೆ, ಇಲ್ಲೇ ಇರೋದು. ನಾ ಬೆಳಗಾವಿಯಿಂದ ಹೆಂಗೆ ಹೋಗೋದಂತ ನಾನು ಹೇಳ್ತೀನಿ ಇವಾಗ. ಸೊ ಲೆಟ್ ಸ್ಟಾರ್ಟ್ ದ ವಿಡಿಯೋ ಗೈಸ್. ಬೆಳಗಾವಿಯಿಂದ ಹೆಂಗೆ ಹೋಗೋದಂತ, ಸೋಮವಾರ, ಮಂಗಳವಾರ ಮತ್ತು ಶನಿವಾರ ಪಾಂಡಿಚೇರಿ ಎಕ್ಸ್ಪ್ರೆಸ್ ಟ್ರೈನ್ ಅದ 1105 ಸಮಥಿಂಗ್ ಅದ ಅದ್ರ ನೇಮ್. ಇದರಿಂದ ಹೋಗ್ಬೋದು. ಅಂದರೆ ನೀವು ಡೈರೆಕ್ಟ್ ಇದಕ್ಕೆ ಹೋಗಿಬಿಡ್ತೀರಿ ತಿರುವಣ್ಣಮಲೈಗೆ. ಮುಂಜಾನೆ ಎಷ್ಟು 8:45 ಅದ ಟ್ರೈನ್, ಇಲ್ಲಿ 9:30 ಹೋಗುತ್ತದೆ. ನೆಕ್ಸ್ಟ್ ಡೇ ಮುಂಜಾನೆ 4 ಅಲ್ಲಿ ರೀಚ್ ಆಗುತ್ತೆ. 4 ಅರೌಂಡ್ 5 ಹೋಗುತ್ತೆ ಅಲ್ಲಿ. ಬಟ್ ಇದಕ್ಕಿಂತ ಬೆಸ್ಟ್ ಅಂದರೆ ನಾನು ಹೇಳೋದು ಮುಂಜಾನೆ 7 ಗಂಟೆಗೆ ವಿಶ್ವಮಾನವ ಎಕ್ಸ್ಪ್ರೆಸ್ ಅದ, ಅದನ್ನು ತೊಗೋರಿ. ಡೈರೆಕ್ಟ್ ಸ್ಟ್ರೇಟ್ ಬೆಂಗ್ಳೂರು ಹೋಗ್ರಿ, KSR ಬೆಂಗ್ಳೂರಿಗೆ. ಅಲ್ಲಿಂದ ಸ್ಟೇಷನ್ದಿಂದ ಹೊರಗೆ ಬರ್ರಿ, 5 ಗಂಟೆಗೆ ಹೋಗಿ ರೀಚ್ ಆಗುತ್ತೆ. 5:45 ಸಮಥಿಂಗ್ ಹಿಂಗೆ ಆಗುತ್ತೆ. ಅಲ್ಲಿಂದ ಸೀದಾ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ ಹೋಗ್ರಿ. ರ್ಯಾಪಿಡ್ ಬುಕ್ ಮಾಡ್ಕೊರಿ. ಫಸ್ಟ್ ಟೈಮ್ ಹೋದವ್ರು ರ್ಯಾಪಿಡ್ ಬುಕ್ ಮಾಡ್ಕೊರಿ. ರ್ಯಾಪಿಡ್ ಯೂಸ್ ಮಾಡಿಲ್ಲ ಅಂದ್ರೆ 100 ರೂಪೀಸ್ ಚಾರ್ಜ್ ಆಗುತ್ತೆ. 110 ಸಮಥಿಂಗ್ ಇಷ್ಟು ತೊಗೋತಾರೆ. ಇಲ್ಲಿಗೆ ನಾರ್ಮಲ್ ಆಟೋ ಅವ್ರು 150 ತನಕ ಹೇಳ್ತಾರೆ, 120 ಅಲ್ಲಿ ಆಗುತ್ತೆ. ಅಲ್ಲಿಂದ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ ಹೋಗ್ರಿ. ಅಲ್ಲಿ ಪ್ಲ್ಯಾಟ್ಫಾರ್ಮ್ ನಂಬರ್ 8 ಹಿಂದಿನ ಬಾಜು ಅದು ಪ್ಲ್ಯಾಟ್ಫಾರ್ಮ್ ನಂಬರ್ 8ಗೆ ಹೋದ್ರಂದ್ರೆ ಅಲ್ಲಿ 5 ನಿಮಿಷಕ್ಕೊಂದೊಂದು ಇದಾವೆ. ಐ ಥಿಂಕ್ 5 ನಿಮಿಷ 10 ನಿಮಿಷಕ್ಕೊಂದೊಂದು ಬಸ್ ಇದಾವೆ. ಎಷ್ಟು ನೀವು ಅಲ್ಲಿ ಹೋಗಿ ರೀಚ್ ಆಗೋದು 7 ಗಂಟೆಗೆ ಅದು ಕುಂತ್ರಿ ಅಂದ್ರೆ ಅಲ್ಲಿ 4-5 ಅವರ್ ಬೇಕಾಗುತ್ತೆ. ಬಸ್ ಟಿಕೆಟ್ 222 ರೂಪಾಯಿ ಐತಿ. 4-5 ತಾಸು ಹೊಡಿತಾರೆ ಅವರು. ಬೆಳಗಾವಿ ಅಂತ ಬೆಂಗಳೂರು ಟ್ರಾಫಿಕ್ ದಾಟಬೇಕಂದ್ರೆ ಒಂದು 2 ತಾಸು ಬೇಕಾಗತ್ತೆ. ಅಷ್ಟಾಗತ್ತೆ. ಒಂದು 5 ತಾಸಲ್ಲೇ ಹೋಗ್ತೀರಿ ನೀವು. ಅಲ್ಲಿ ಹೋಗಿ ಡೈರೆಕ್ಟ್ ನಿಮ್ಗೆ ಇದ್ರ ತನಕ ಬಿಡ್ತಾರೆ. ಅಲ್ಲಿ ಅರುಣಾಚಲಂ ಬಸ್ ಸ್ಟ್ಯಾಂಡ್ ಒಳಗೆ ಬಿಡ್ತಾರೆ. ಬಸ್ ಸ್ಟ್ಯಾಂಡಿಂದ ಸ್ಟ್ರೀಟ್ ಹೋಟೆಲ್ಸ್ ಅಂತೂ ಇದಾವೆ, ನಾಟ್ ಕ್ಲೀನ್ ಆ್ಯಂಡ್ ನಾಟ್ ಹೈಜೀನ್. ಜಾಸ್ತಿ ಹೈಜೀನ್ ಇಲ್ಲ. ಒಂದು ಓಕೆ ಇದಾವೆ ಹೋಟೆಲ್ಸ್, ಭಾಳ ಏನು ಇದೂ ಇಲ್ಲ. ಸೀದಾ ಬನ್ರಿ. ಅಲ್ಲಿಂದ ಬಸ್ ಸ್ಟ್ಯಾಂಡಿಂದ ಇಳಿಸ್ತಾರೆ. ಬಸ್ ಸ್ಟ್ಯಾಂಡಿಂದ ಹೊರಗೆ ಬಂದರೆ ಸ್ಟೇಟ್ ಏನು ರೋಡ್ ಕಾಣುತ್ತೆ, ಸ್ಟೇಟ್ ಹಿಡ್ಕೊಂಡು ಹೋಗ್ರಿ. ದೆನ್ ಅಲ್ಲಿ ಗುಡಿ ಕಾಣುತ್ತೆ, ಗೋಪುರ ತಗೋ ಹೋದ್ರಿ. ಗೋಪುರ ಬಾಜುನ ಒಂದು 2-3 ಹೋಟೆಲ್ ಕಾಣ್ತಾವೆ ನಿಮಗೆ. ಹೋಟೆಲ್ ನೇಮ್ ನೆನಪಿಲ್ಲ ನಂಗೆ. ಸ್ವಸ್ತಿ ಶ್ರೀ ರೆಸಿಡೆನ್ಸಿ ಅಂತ ಒಂದದ ಬೆಟರ್. ನಾನು ಇದನ್ನು ಸಜೆಸ್ಟ್ ಮಾಡೋದು ನಿಮ್ಗೆ ಇದನ್ನ ಮಾಡಿರಿ ಅಂತ. ಪರ್ಸ್ನಲಾಗಿ ನಾನು ಸಜೆಸ್ಟ್ ಮಾಡೋದು ನಿಮ್ಗೆ ಇದನ್ನ ಮಾಡಿರಿ ಅಂತ. ಯಾಕಂದರೆ 24 ಅವರ್ ಅದು 1500 ಏನೋ ಸಮಥಿಂಗ್ ತೊಗೋತಾರೆ ಅವರು. 24 ಅವರ್ ಅದ ರೂಮು. ಉಳ್ಕೆ ಟೈಮ್ದಾಗೆಲ್ಲ 24 ಅವರ್ ಚೆಕ್-ಇನ್ ಇಲ್ಲ. 16 ಅವರ್ 18 ಅವರ್ ಹಿಂಗದ. ಸ್ವಸ್ತಿ ಶ್ರೀ ರೆಸಿಡೆನ್ಸಿ ಅಂತ ಮ್ಯಾಪ್ ಹಾಕೊಂಡು ಹೋಗ್ರಿ. ನಾನು ಸಜೆಸ್ಟ್ ಮಾಡ್ತೀನಿ. ಕ್ಲೀನ್, ಹೈಜೀನ್, ಹಾಟ್ ವಾಟರ್ ಎಲ್ಲ ಚಲೋ ಅದ ಅಲ್ಲಿ. ಟಿವಿ ಒಂದಿಲ್ಲ, ಟಿವಿ ಅದ ಬಟ್ ನಾರ್ಮಲ್ ಬರೀ ತಮಿಳ್ನಾಡು ನ್ಯೂಸ್ ಅದೇ ಇದನ್ನ ಬರುತ್ತೆ. ಅದು ಬಿಟ್ಟರೆ ಅದು ನಾನು ಸಜೆಸ್ಟ್ ಮಾಡೋದು ಅದು. ನಾನು ಲಾಸ್ಟ್ ಡೇ ಮಾಡಿದ್ದೆ ರೂಮು. ಮತ್ತು ಅದ್ರ ಬಾಜು ಭೀ ರೂಮ್ಸ್ ಇದ್ದಾವೆ. ಶಿವಲಿಂಗ ಸಮಥಿಂಗ್ ಏನೋ ಶಿವಲಿಂಗ ರೆಸಿಡೆನ್ಸಿ ಇನ್ನೊಂದು ಅದ, ಅದು ಚಲೋ ಅದ. ಬಟ್ 24 ಅವರ್ ಇಲ್ಲ. ಅದು ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ. ಅದು ಬೇಡ ಅದ್ರ ಬಾಜುನ ಸ್ವಲ್ಪ ಮುಂದೆ ಹೋದ್ರೆ ಸ್ವಸ್ತಿ ಶ್ರೀ ರೆಸಿಡೆನ್ಸಿ ಅದ, ಅಲ್ಲಿ ಅದನ್ನ ಬುಕ್ ಮಾಡ್ಕೊರಿ ನೀವು. ಅದನ್ನ ಮಾಡಿರಿ. 1500 ತೊಗೋತಾರೆ ಅವರು. ಅದು ಬಿಟ್ಟರೆ 24 ಅವರ್ ಅದು, ಅದೊಂದು ಪ್ಲಸ್ ಪಾಯಿಂಟು. ಉಳಿದ ಕಡೆ ಅಷ್ಟೊಂದೆಲ್ಲ ಇಲ್ಲ, ಎಲ್ಲ ಕಮ್ಮಿ ತೊಗೋತಾರೆ. ಅದು ಬುಕ್ ಮಾಡ್ಕೊರಿ. 1500 24 ಅವರ್ಗೆ. ನೀವು ರಾತ್ರಿ ಹೋಗಿ ಇಳ್ತೀರಲ್ಲಿ 1 ಗಂಟೆ ಸುಮಾರು ಹೋಗ್ತೀರಿ. ಫ್ರೆಶ್ ಅಪ್ ಆಗಿ ಮಲ್ಕೋರಿ. ಅವತ್ತೊಂದು ದಿವಸ ಮುಂಜಾನೆ ನಾನು ಜಾಸ್ತಿ ನೈಟೆಲ್ಲ ಇದನ್ನು ಮಾಡೋಕ್ಕೆ ಹೋಗಬೇಡ್ರಿ. ಏನದ ಗಿರಿ ಪ್ರದರ್ಶನ ಅದ, ಅದ್ರ ಮುಂದೆ ಹೋಟೆಲ್ ಮುಂದೆ ಗೋಪುರ ಅದ. ಅದು ರಾಜಗೋಪುರ ರಾತ್ರಿನ ಸ್ಟಾರ್ಟ್ ಮಾಡಬೇಕು. ಅಲ್ಲೇ ಹೋಟೆಲ್ ಮುಂದೆ ಬರುತ್ತೆ ಅದು. ಮುಂಜಾನೆ ನಾನು ಸಜೆಸ್ಟ್ ಮಾಡೋದು, ನಂಗೆ ಬೆಸ್ಟ್ ಅನಿಸಿದ್ದಂದ್ರೆ ನೀವು ಮುಂಜಾನೆನ ಹಾಕಿರಿ. 4ರಿಂದ ಇಲ್ಲಿಗೆ 5ರಿಂದ ಹಾಕಿರಿ. ಎಷ್ಟು ಲೇಟ್ ಆಗಲಿ ಏನಾಗಲಿ 5 ಗಂಟೆಯಿಂದ ಹಾಕಿರಿ. ಸಾಯಂಕಾಲ ಒಟ್ಟು ಏನೋ ಗಿರಿ ಪ್ರದರ್ಶನಕ್ಕೆ ಹೋಗಬೇಡ್ರಿ. ನನ್ನ ಸಜೆಷನ್ ಇದೆ, ಎಸ್ಪೆಷಲಿ ಫಾರ್ ವುಮೆನ್ಸ್ ಆ್ಯಂಡ್ ಗರ್ಲ್ಸ್. ಪ್ಲೀಸ್, ನಾನು ವಾರ್ನ್ ಮಾಡೋದಿದು. ಯಾಕಂದ್ರೆ ನಂಗೊಂದು ಸಮ್ ಇನ್ಸಿಡೆಂಟ್ಸ್ ಆಗಿದ್ದಾವೆ, ನಾನು ಹೇಳ್ತೀನಿ ನೆಕ್ಸ್ಟ್ ವಿಡಿಯೋದಾಗ. ಇವಾಗ ಜಸ್ಟ್ ನಾನು ಹೇಳ್ತೀನಿ. ದೆನ್ ಮುಂಜಾನೆ 4 ಗಂಟೆಗೆ ಫ್ರೆಶ್ ಅಪ್ ಆಗಿ
ರಾಜಗೋಪುರಂ ಹೋಗಿ ಕಪ್ಪರೆ ಎಲ್ಲ ಹತ್ತಿರ ಇಲ್ಲಿ ತೆಂಗಿನಕಾಯಿ ಎಲ್ಲ ಹೊಡೀರಿ. ಅದಾದಮೇಲೆ ಡೈರೆಕ್ಟ್ ರೈಟ್ ಸೈಡ್ದಿಂದ ಸ್ಟಾರ್ಟ್ ಮಾಡಿ ಗಿರಿ ಪ್ರದರ್ಶನ. 14 ಕಿಲೋಮೀಟರ್ ಅದ. 8 ಜ್ಯೋತಿರ್ಲಿಂಗ ಅಲ್ಲ ಲಿಂಗಮ್ ಹತ್ತವ. 8 ಲಿಂಗಮ್ ದರ್ಶನ ಆದ ಕೂಡಲೇ ಒಂದು 4 to 5 hours ಬೇಕು. ನಾವು ಜಾಸ್ತಿ ಕುಂತಿಲ್ಲ, ನಮ್ಗೆ 4 hours ಆಯಿತು. ಜಾಸ್ತಿ ಕುಂತು ಹೋಗೋರಿದ್ರಿ ಸ್ವಲ್ಪ ಕಾಲು ನೋವು ಆಯ್ತು ಅಂದ್ರೆ 5-6 hours ಆಗುತ್ತೆ ಅಷ್ಟು ಹೋಗೋದು. 5 to 6 ಇಲ್ಲಿ 4 to 5 ಅಷ್ಟು ಆಗ್ತೈತಿ. ನಿಮ್ಮ ಮೇಲೆ ಡಿಪೆಂಡ್ ಅದು. ಒಟ್ಟು ಕುಂದ್ರೋದಿಲ್ದ ಏನು ಮಾಡೋಲ್ದ ಹೋದ್ರಿ ಅಂದ್ರೆ ಆಗುತ್ತೆ 4 ತಾಸು ಅಷ್ಟೇ ಆಗುತ್ತೆ. ಅದಾದಮೇಲೆ ಗಿರಿ ಪ್ರದರ್ಶನ ಕಂಪ್ಲೀಟ್ ಆದಮೇಲೆ ರೂಮಿಗೆ ನೀವು ಫ್ರೆಶ್ ಅಪ್ ಏನು ಆಗ್ಬಿಟ್ರಿ. ಮುಂಜಾನೆ ಆದ್ರೆ ಡೈರೆಕ್ಟ್ ನಂಬರ್ ಹಚ್ಚೋರಿದ್ರೆ ಹಚ್ಬೋದು. ಇಲ್ಲಿ ಒಂದು ಸ್ವಲ್ಪ ಕುಂತು ಒಂದು 2 ತಾಸು ಕುಂತು ಸಂಜೆಗೆ ಹೋಗೋರಿದ್ರೆ ಹೋಗ್ಬೋದು. ಅದೇನು ಹಿಂಗೆ ನೆಸಸರಿ ಇಲ್ಲ. ಗಿರಿ ಪ್ರದರ್ಶನ ಹಾಕಲಿ ಡೈರೆಕ್ಟ್ ಇದಕ್ಕೆ ಹೋಗ್ಬೇಕಂತ ದರ್ಶನ ಮಾಡ್ಬೇಕಂತ ಹಾಗೇನಿಲ್ಲ. ನೀವು ನಿಮ್ಗೆ ಭಾಳ ಟೈರ್ಡ್ ಆಗಿತ್ತಂದ್ರೆ ರೆಸ್ಟ್ ಮಾಡಿ ಸಾಯಂಕಾಲ ಹೋದ್ರೆ ಭೀ ನಡೀತೈತಿ, ಹಾಗೇನಿಲ್ಲ. ಆಮೇಲೆ ರಾಜಗೋಪುರಂ ಸ್ಟ್ರೇಟ್ ಬಾಜುನೂ ವ್ಯೂ ಹಾಕಿದ್ದಾರೆ. ಲೈನ್ಸ್ ಎಂಟ್ರಿ ಲೈನ್ ಹಾಕಿದ್ದಾರೆ. ಅಲ್ಲಿಂದ ಒಳಗೆ ಹೋದ್ರಿ ಅಂದ್ರೆ ಫ್ರೀ ದರ್ಶನ ಮತ್ತು 50 ರೂಪೀಸ್ ಸ್ಪೆಷಲ್ ದರ್ಶನ ಅಂತ ಇರುತ್ತೆ. ವೀಕೆಂಡ್ದಾಗ ಸ್ವಲ್ಪ ಅವಾಯ್ಡ್ ಮಾಡಿರಿಪ್ಪ, ಯಾಕಂದ್ರೆ ಹೆವಿ ರಶ್ ಇರುತ್ತೆ. ವೀಕೆಂಡ್ ಒಳಗೆ ಜಾಸ್ತಿ ಜನ ಭೀ ಭಾಳ ಇರ್ತಾರೆ. ನಾವು ಸಂಡೇ ಮಾಡಿದ್ದು ನಮ್ಗೆ ದರ್ಶನ ಆಗಿದ್ದು 5 to 6 hours. 6 hour ಆಗಿತ್ತು. 6 hour ನಮ್ಗೆ ದರ್ಶನಕ್ಕೆ. ಅದು ನಾವು 50 ರೂಪೀಸ್ ತೊಗೊಂಡು ಹೋಗಿದ್ವಿ. ಫ್ರೀ ಅದು ಹೋಗಿರೋ ಮುಗಿದು ಹೋಗಿತ್ತು. ಒಂದು 9 hour ತನಕ ಆಗ್ತಿತ್ತು ಪಕ್ಕ ಫ್ರೀ ದರ್ಶನ. ನಾನು ಸಜೆಸ್ಟ್ ಮಾಡೋದು, ಇಲ್ಲಿಂದ ಅಲ್ಲಿ ಹೋಗಿರ್ತೀವಿ, ಒಂದು 50 ರೂಪಾಯಿ ಖರ್ಚು ಮಾಡೋತ್ರ ಏನು ಹಿಂದೆ ಮುಂದೆ ನೋಡಬೇಡ್ರಿ. 50 ರೂಪಾಯಿ ದರ್ಶನ ತೊಗೋರಿ, ಸ್ಪೆಷಲ್ ದರ್ಶನ ತೊಗೋರಿ. ನಾನು 2 ಸಲ ದರ್ಶನ ಮಾಡಿದ್ದೆ. ಮಂಡೇ 1 hour ಒಳಗೆ ನಾನು ದರ್ಶನ ಮುಗಿದಿತ್ತು. 50 ರೂಪೀಸ್ ದರ್ಶನ ತೊಗೊಂಡಿನ ಟಿಕೆಟ್. ವೀಕ್ ಡೇಸ್ದಾಗ ಹೋಗಲಿ. ನಾನು ಇದನ್ನು ಮಾಡ್ತೀನಿ, ನಿಮ್ಗೆ ಸಜೆಸ್ಟ್ ಮಾಡೋದು ವೀಕ್ ಡೇಸ್ ಒಳಗೆ ಹೋಗ್ರಿ. ಹಾಲಿಡೇ ಎಲ್ಲ ಹಾಕೊಂಡು ವೀಕ್ ಡೇಸ್ ಅವ್ರಿಗೆ. ವೀಕೆಂಡ್ ಒಳಗಂತೂ ಒಟ್ಟು ಹೋಗ್ಕೋಬೇಡಿ, ಜನ ಭಾಳ ಇರ್ತಾರೆ, ಭಾಳ ರಶ್ ಇರುತ್ತೆ. ಹೋಟೆಲ್ ರೇಟ್ಸ್ ಎಲ್ಲ ಭಾಳ ಜಾಸ್ತಿ ಇರ್ತಾವೆ. ನೀವು ದರ್ಶನ ಎಲ್ಲ ಮಾಡ್ಕೋರಿ. ಮತ್ತು 50 ರೂಪೀಸ್ ದರ್ಶನ ತೊಗೊರಿ. ಸ್ಟೇಟ್ ಒಳಗೆ ಟಿಕೆಟ್ ಕೊಡ್ತಾರೆ, ಎಲ್ಲ ಚಲೋ ಆಗ್ತೈತಿ. 50 ರೂಪೀಸ್ ದರ್ಶನ. ದೇವ್ರಂತೂ ಕೇಳೋದೇ ಬೇಡ, ಕಣ್ಣಾಗ ನೀರೇ ಬರ್ತಾವೆ ದೇವ್ರು ನೋಡ್ಬೋದು, ಅಷ್ಟು ಚಲೋ ಅದ ಶಿವ. ಫುಲ್ಲು ಪಾಸಿಟಿವ್ ವೈಬ್ಸ್ ಅದ. ಅಲ್ಲಿ ಹೋಗಿ ಬಂದಾಗಿಂದ ನನ್ನ ಜೀವನದಾಗ ಎಲ್ಲ ಪಾಸಿಟಿವ್ ವೈಬ್ಸ್ ಆಗತ್ತವ. ನಾನು ಸಜೆಸ್ಟ್ ಮಾಡ್ತೀನಿ ಎಲ್ಲರಿಗೂ ಒಂದು ಸಲ ಹೋಗಿ ಬರ್ರಿ ಅಂತ. ಆದರೆ ನಿಮ್ಮ ಕೈಯಲ್ಲಿ ಹೋಗಿ ಬನ್ನಿರಿ, ಅರುಣಾಚಲಂ ಶಿವ ದರ್ಶನ ತೊಗೊಂಡು ಬನ್ನಿರಿ ಅಂತ ಹೇಳ್ತೀನಿ ನಾನು. ಚಲೋ ಅದೆಲ್ಲ ದೇವ್ರ ದರ್ಶನ ಎಲ್ಲ ಚಲೋ ಮಾಡ್ಕೊರಿ. ಅದಾದಮೇಲೆ ಅಲ್ಲೇ ಹಿಂದ್ಗಡೆಯ ಪ್ರಸಾದ ಕೊಡ್ತಾರೆ, 10 ರೂಪೀಸ್ ಲಡ್ಡೂಸ್ ಎಲ್ಲ ಕೊಡ್ತಾರೆ, ತೊಗೋರಿ, ಸ್ಪೆಂಡ್ ಮಾಡಿರಿ, ಟೈಮ್ ಎಲ್ಲ ಚಲೋ ಮಾಡಿರಿ. ಮತ್ತು ಸೇಮ್ ಹಂಗೆ ಹೋಗಿ ವಾಪಸ್ ಬರ್ರಿ. ವಾಪಸ್ ಬರ್ತಾ ಭೀ ಬೆಳಗಾವಿಗೆ ಟ್ರೈನ್ ಇದ್ದಾವೆ. ಇಲ್ಲಾಗಿತ್ತಂದ್ರೆ ಸೇಮ್ ಇದೇ ರೂಟೀನ್ ಫಾಲೋ ಮಾಡಿರಿ. ಬಸ್ ಹಿಡ್ಕೊಂಡು ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ ತನಕ ಬರ್ರಿ. ಅದಾದಮೇಲೆ ಆಟೋ ತೊಗೊಂಡು ಇಲ್ಲೇ ಬನ್ನಿರಿ ರೈಲ್ವೆ ಸ್ಟೇಷನ್ಗೆ. ಅದಾದಮೇಲೆ ಅದೇ ಸೇಮ್ ಬೆಳಗಾವಿಗೆ ಬರೋಕ್ಕೆ ಟ್ರೈನ್ ಅಂತೂ ಅದಾವೆ ಡೈಲಿ, ಬಂದುಬಿಡಿ ಅಷ್ಟು ಗೈಸ್. ಮತ್ತು ಇನ್ನೊಂದು ನಂಗೆ ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ಸ್ ಆಗಿದ್ದಾವೆ, ಭಾಳ ಪ್ರಾಬ್ಲಮ್ಸ್ ಆಗಿದ್ದಾವೆ. ನಾವು 4 to 5 days ಇದ್ದಿಲ್ಲ ಅರುಣಾಚಲಂದಾಗ. ನಂಗೆ ಏನೇನಾಗಿದೆ ಅಂತ ನಾನು ನೆಕ್ಸ್ಟ್ ವೀಡಿಯೋಸ್ ಎಲ್ಲ ಹೇಳ್ತೀನಿ. ನಿಮ್ಗೆ ಬೇಕಂದರೆ ಹೇಳ್ರಿ. ನಾನು ಅವೇರ್ನೆಸ್ ವೀಡಿಯೋ ಅಂತಲೇ ಹೇಳ್ತೀನಿ. ನಾನು ಅದನ್ನ ಭಾಳ ಕೆಟ್ಟ ಸ್ಕ್ಯಾಮ್ ಆಗ್ತಾವೆ ಅಲ್ಲಿ, ಭಾಳ ಇದನ್ನು ಆಗ್ತಾವೆ ಭಾಳ. ನಮ್ಮ ಕರ್ನಾಟಕದಾಗ ನೋಡ್ರೆ ಮುಗಿದು ಹೋಯ್ತವ್ರು, ಮೇಲೆ ಬಂದುಬಿಡ್ತಾರೆ. ಹೇಳ್ತೀನಿ ನಾನು ಏನೇನಾಗಿದ್ದಾವೆ ಅಂತ, ನನ್ನ ಜೊತೆ ಏನೇನು ಪ್ರಾಬ್ಲಮ್ಸ್ ಆಗಿದ್ದಾವೆ ಎಲ್ಲ ಹೇಳ್ತೀನಿ. ನಾ ಫೇಸ್ ಮಾಡಿದ್ದು ಪ್ರಾಬ್ಲಮ್ಸ್ ಎಲ್ಲ ಹಂಗಂತ ಹೇಳಂಗಿಲ್ಲ, ಬಟ್ ನಾ ಫೇಸ್ ಮಾಡಿದ್ದು ಪ್ರಾಬ್ಲಮ್ಸ್ ಹೇಳ್ಕೊತೀನಿ ನಿಮ್ಮ ಜೋಡಿ. ನೆಕ್ಸ್ಟ್ ವೀಡಿಯೋ ಅವೇರ್ನೆಸ್ ವೀಡಿಯೋ ಬರುತ್ತೆ. ಟೇಕ್ ಕೇರ್. ಅಲ್ಲಿ ತನಕ ಟೇಕ್ ಕೇರ್. ಬಾಯ್.